ರಾಮದುರ್ಗ ಪಟ್ಟಣದ ಹಲಗತ್ತಿ ಬೈಪಾಸ್ ರಸ್ತೆಯಲ್ಲಿರುವ ಅರಿಬೆಂಚಿ ಫಾರ್ಮ್ ಹೌಸ್ನಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಚಿಕ್ಕರೇವಣ್ಣ ನೇತೃತ್ವದಲ್ಲಿ ಏರ್ಪಡಿಸಿದ ಕಾರ್ಯಕರ್ತರ ಮುಖಂಡರ ಸಭೆಯನ್ನು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಈ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ದಾರೆ ಎನ್ನುವುದನ್ನು ಕೇಳೋಣ ಬನ್ನಿ. ರಾಮದುರ್ಗ ತಾಲೂಕಿನಲ್ಲಿ 2 ವರ್ಷಗಳ ಹಿಂದೆಯಿಂದ ಸಮಾಜ ಸೇವೆಯನ್ನ ಮಾಡ್ಲಿಕ್ಕಂತ ಬಂದಂತವನು. ನಾನು ಯಾವ ಒಂದು ಟಿಕೆಟ್ ಅನ್ನ ಅಪೇಕ್ಷೆ ಮಾಡುವಂತವನು ಅಲ್ಲ. ಯಾಕಪ್ಪ ಅಂತಂದ್ರೆ ನಾವೇನೋ ಸ್ವಲ್ಪ ಸಂಪಾದನೆ ಮಾಡಿದ ದುಡ್ಡಲ್ಲಿ ಸಣ್ಣ ಸಣ್ಣ ಬಡವರಿಗೆ, ದೀನದಲಿತರಿಗೆ, ಈ ಸಮಾಜದಲ್ಲಿ ಅಸಕ್ತರಿಗೆ ಒಂದು ಸಹಾಯವನ್ನ ಸೇವೆಯನ್ನ ಮಾಡಬೇಕು. ಈ ಮನುಷ್ಯ ಜನ್ಮ ಒಂದೇ ಸರ್ತಿ ಹುಟ್ಟೋದು. ಆ ಒಂದು ಜನ್ಮದಲ್ಲಿ ನಮ್ಮ ಕೈಲಾದಷ್ಟು ಏನಾದರೂ ಒಂದು ಸೇವೆಯನ್ನ ಮಾಡಬೇಕಂತ ಅನ್ನೋ ಒಂದು ದೃಷ್ಟಿಯಿಂದ ಈ ರಾಮದುರ್ಗ ತಾಲೂಕಿನಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಈ ವಿಶ್ವಕ್ಕೆ ಮಹಾಮಾರಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ನನ್ನ ಕೈಲಾದಂತಹ ಒಂದು ಒಳ್ಳೆಯ ಸೇವೆಯನ್ನ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರಮುಖರು, ಮುಖಂಡರು ಮತ್ತು ನನ್ನ ಗುರಿಯರಿಗೆ ತಾವೆಲ್ಲರೂ ಸೇರಿ ಒಂದು ದೀಪವನ್ನ ನೀಡಿ ಇನ್ನೂ ತನ್ನೆಲ್ಲ ರಚನೆ ಯಾಕಪ್ಪ ಅಂತಂದ್ರೆ ನಾನು ಬೆಂಗಳೂರಿನಲ್ಲಿದ್ದಂಥವನ್ನ 15 ದಿವಸದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 68,070,000 ಓಟುಗಳನ್ನು ಉಳಿಸತಕ್ಕಂಥ ಒಂದು ಯಾವ ವಿಧಾನಸಭಾ ಕ್ಷೇತ್ರದ ಮತದಾನ ಪ್ರಭುಗಳಿಗೆ ನನ್ನ ಅನಂತ ಧನ್ಯವಾದಗಳು. ನಾನು ಇಲ್ಲಿ ರಾಜಕಾರಣ ಮಾಡಬೇಕಂತ ನಮ್ಮ ಕೆಲವು ಸ್ನೇಹಿತರು ಇಲ್ಲಿಗೆಲ್ಲ ಒಂದು ಸಭೆಯಲ್ಲಿ ಆಸೆಗಳಾಗಿದ್ದಾರೆ. ನಮ್ಮ ಮನೆಗೆ ಬಂದು ಕೇಳಿದ್ರು, ನೀವು ಮನೆಗೆ ಆಲೋಚಿಸಿ ನಾವು ಸಿಗೀಸನ್ ಹಾಕೋಣ ಅಂತ. ನಾನು ಬೇಡಪ್ಪ, ನಾನು ರಾಜಕಾರಣ ಮಾಡಕ್ ಬಂದಿಲ್ಲ, ನನಗೆ ರಾಜಕಾರಣ ಬೇಡ, ಏನೋ ಒಂದು ಸೇವೆಯನ್ನ ಮಾಡಲಿಕ್ಕೆ ಆ ದೇವರು ಒಂದು ಆಶೀರ್ವಾದ ಮಾಡಿದ್ದಾನೆ. ಆ ಸೇವೆ ನನಗೆ ತೃಪ್ತಿ ಇದೆ. ಆ ಸೇವೆ ಮಾಡ್ಕೊಂಡಿರ್ತೀನಿ. ನಮ್ಮ ಸಿದ್ದರಾಮಪ್ಪ ಅಂತ ಅಂದ್ರೆ ಸಿದ್ದರಾಮಯ್ಯರು ನಮ್ಮ ಮನೆಗೆ ಬರ್ತಾರೆ. ಒಂದು ವಿಶ್ವಾಸ, ಪಕ್ಷ ಅಲ್ಲ, ಮಾನವೀಯತೆ, ವಿಶ್ವಾಸ. ಅದಕ್ಕೋಸ್ಕರ ನಾನು ಬರಲ್ಲಪ್ಪ, ಕಾರಣ ಹೋಗಿ ಅಂತ ಹೇಳಿದೆ. ಆದರೂ ಕೇಳಿಲ್ಲ. ಅವ್ರು ಹಾಕಿದ್ರು ನಮ್ಮನ್ನ ಮತ್ತೆ ನಾನು ಹಾಕಿ ನೋಡಿ ಸಿದ್ದರಾಮಯ್ಯವರು ನಮಗೆ ಸಿಗಿ ಕೊಡೋದಿಲ್ಲ. ನೀವೇನಾದ್ರೂ ಏನೇನು ಕೆಲಸ ಮಾಡೋದಿದ್ರೆ ನಮ್ಮ ಕಾಲೇಜ್ ಹೊತ್ತು ನಾವು ಕೆಲಸ ಮಾಡೋಣ ಅಂತ ಹೇಳಿದ್ರು. ಇಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಮನೆಗೆ ಆಗ ನಿನ್ನ ಗುರು ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ವಯಸ್ಸರು ನಿಮ್ಮೆಲ್ಲರೂ ಆಶೀರ್ವಾದದಿಂದ ನೀವು ನನಗೆ ಇಲ್ಲಿ ಸೇವೆ ಮಾಡತಕ್ಕಂಥ ಒಂದು ಅವಕಾಶವನ್ನ ಈ ಪಕ್ಷದ ವಯಸ್ಸರು ನನಗೆ ನೀಡಿತು. ಆದರೆ ಇವೆಲ್ಲರೂ ನಾವು 15 ದಿವಸದಲ್ಲಿ ಟಿಕೆಟ್ ತಗೊಂಡು ಬಂದಾಗ ನೀವೆಲ್ಲರ ಆಶೀರ್ವಾದದಿಂದ ನೀವೆಲ್ಲರೂ ಒಂದು ಕಾರ್ಯಕ್ರಮತೆಯನ್ನು. ಈ ಸಂದರ್ಭದಲ್ಲಿ ಸಂಜೀವ್ ಶೆಟ್ಟಿ ಸದಾವರ್ತಿ ಸೇರಿದಂತೆ IAS ಹರನಟ್ಟಿ ಮತ್ತು ಡಾಕ್ಟರ್ ಬಸವರಾಜ್ ಮಾದನ್ನವರ್ ಮತ್ತು ಇತರರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕಲಾದಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your